ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಸ್ವರೂಪ. ನಟ ದರ್ಶನ್ ಪರ ನಟಿ ರಚಿತಾ ರಾಮ್ ಬ್ಯಾಟಿಂಗ್. ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಅಯ್ಯೋ ತಗಡೆ ಅಂದಿದ್ದಂತಹ ದರ್ಶನ್ಗೆ ಉಮಾಪತಿ ಕೌಂಟರ್. ದೇವರಂತ ಮನುಷ್ಯ, ನಾಯಿಯಂತ ಬುದ್ಧಿ ಅಂತ ಡಿಚ್ಚಿ. ಇನ್ನು ದರ್ಶನ್ ತೂಗ್ದೀಪ ನಿವಾಸಕ್ಕೂ ಸಂಚಕಾರ. ಯಾರೇ ಸ್ಟೇ ತಂದು ತೆರವು ಮಾಡ್ತೀನಿ ಅಂದ್ರು ಡಿಸಿಎಂ. ಇನ್ನು ದರ್ಶನ್ ಬಂಧನಕ್ಕೆ 30 ನಿಮಿಷದ ವಿಡಿಯೋ ಸಾಕ್ಷ್ಯ ಆಯ್ತಾ? ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿ ದರ್ಶನ್ ಪರ ನಟಿ ರಚಿತಾ ರಾಮ್ ಬ್ಯಾಟಿಂಗ್ ಮಾಡಿದ್ದಾರೆ. ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ನಟ ದರ್ಶನ್ ಸರ್ ನನಗೆ ಗುರು ಸಮಾನರು. ನನ್ನ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಮಾರ್ಗದರ್ಶನವನ್ನ ಮಾಡ್ತವರು. ಅವರು ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ನಂಬೋದಕ್ಕೆ ಕಷ್ಟವಾಗ್ತಾ ಇದೆ. ಅದೇನೇ ಇದ್ರೂ ಸತ್ಯ ಪೊಲೀಸ್ ತನಿಖೆ ಮೂಲಕ ಹೊರಗೆ ಬರಲಿದೆ ಅಂತ ರಚಿತಾ ರಾಮ್ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ಆತ್ಮಶಾಂತಿ ಸಿಗ್ಲಿ, ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ನಟಿ ರಚಿತಾ ರಾಮ್ ಆಗ್ರಹಿಸಿದ್ದಾರೆ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಹಳೆ ಪ್ರಕರಣಕ್ಕೆ ಮರು ಜೀವ ಸಿಕ್ಕಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ತೋಟದಲ್ಲಿ ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಪಕ್ಷಿ ಸಾಕಿದ ಪ್ರಕರಣದಲ್ಲಿ A1 ಆರೋಪಿ ವಿಜಯಲಕ್ಷ್ಮಿ, A2 ಆರೋಪಿ ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್, A3 ಆರೋಪಿ ನಟ ದರ್ಶನ್ ವಿರುದ್ಧ ದಾಖಲಾಗಿದ್ದ FIR. ಇದೀಗ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ದರ್ಶನ್ ಹಾಜರಾಗಿರಲಿಲ್ಲ. ಈ ಪ್ರಕರಣದಲ್ಲಿ ದರ್ಶನ್ ರನ್ನ ಬಂಧಿಸದೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿತ್ತು. ನಿಯಮಗಳ ಪ್ರಕಾರ ಬಾರ್ ಹೆಡೆಡ್ ಗೂಸ್ ಸಾಕೋದು ಕಾನೂನು ಬಾಹಿರ. ಈ ಬಗ್ಗೆ ಕಳೆದ 2 ದಿನಗಳಿಂದ ಭಾರಿ ಚರ್ಚೆ ಶುರುವಾಗಿದ್ದು, ಸದ್ಯ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಅಯ್ಯೋ ತಗಡೆ ಅಂದಿದ್ದ ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಖಂಡಿಸಿದ್ದಾರೆ. ಕೊಲೆ ಪ್ರಕರಣ ಅಕ್ಷಮ್ಯ ಅಪರಾಧ. ಆತ ಎಷ್ಟೇ ಬೇಡಿಕೊಂಡ್ರು ಕೂಡ ಬಿಡ್ಲಿಲ್ಲ. ಕರೆಂಟ್ ಶಾಕ್ ಕೊಟ್ರು ಅಂತ ನೋಡಿದೆ. ದರ್ಶನ್ ದೇವರಂಥ ಮನುಷ್ಯ, ನಾಯಿ ಅಂತ ಬುದ್ಧಿ. ಬೆಳಗ್ಗೆ 6 ಗಂಟೆಯ ನಂತರ ಗುಡ್ ಮ್ಯಾನ್, ಆಮೇಲೆ ಬ್ಯಾಡ್ ಮ್ಯಾನ್. ಚಟ್ಟ ಏರಿಸುವಂತೆ ಆಗಬಾರದು ಅಂತ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ. ನನ್ನ ಸೆಟ್ ನಲ್ಲಿ 2-3 ಸಾರಿ ಯಾರಿಗೋ ಹಿಡಿದು ಹೊಡೆದ್ರು. ಬೇಡ ಬಿಟ್ಹಾಕಿ ಅಂತ ನಾನ್ ಹೇಳ್ದೆ. ನಾಳೆ ಅವನು ಸಿನಿಮಾ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತೆ. ಇವರನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ. ಅವರ ಪರಿಸ್ಥಿತಿ ಏನು? ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ತಗಡು ಅನ್ನೋ ಮಾತಿಗೆ ನಾನು ಉತ್ತರ ಕೊಟ್ಟಿಲ್ಲ. ಹಳ್ಳಕ್ಕೆ ಬಿದ್ದ ಅಂತ ಕಲ್ಲು ಎಸೆಯೋ ಕೆಲಸ ಮಾಡಲ್ಲ. ಸೆಲೆಬ್ರಿಟಿ ಅಂತಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪೆ. ದರ್ಶನ್ ಲ್ಯಾಂಬೋರ್ಗಿನಿಗೆ ಅಡ್ವಾನ್ಸ್ ಕೊಟ್ಟಿದ್ದು ನಾನು ಅಂತ ಉಮಾಪತಿ ಸ್ಪಷ್ಟನೆ ನೀಡಿದ್ದಾರೆ. ಅದ್ಯಾವುದೋ ಲ್ಯಾಂಬೋರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬೋರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಏನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ. ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ಆ ಹಳ್ಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬಾ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ತೂಗುದೀಪ ನಿವಾಸಕ್ಕೂ ಸಂಚಾರ ಬರೋ ಸಾಧ್ಯತೆ ಇದೆ. 2016ರಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿಗೆ ಸರ್ಕಾರ ಸೂಚಿಸಿತ್ತು. ಒತ್ತುವರಿ ಮಾಡಿಕೊಂಡ ಕಟ್ಟಡಗಳ ಪಟ್ಟಿ ಮಾಡಿ ಬಿಬಿಎಂಪಿ ಬಿಡುಗಡೆ ಮಾಡಿತ್ತು. ಈ ವೇಳೆ ರಾಜಕಾಲುವೆಯ ಬಫರ್ ಝೋನ್ ಮೇಲೆ ದರ್ಶನ್ ನಿವಾಸ ನಿರ್ಮಾಣವಾಗಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುವಾಗ ದರ್ಶನ್ ಹೈಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತಂದಿದ್ರು. RR ನಗರದಲ್ಲಿ ಒಟ್ಟು 70 ಕಡೆ ಒತ್ತುವರಿ ಆಗಿರೋದು ಪತ್ತೆಯಾಗಿತ್ತು. ಹಳೆಯ 37 ಕಡೆ, ಹೊಸದಾಗಿ 33 ಕಡೆ ಒತ್ತುವರಿ ಆಗಿರೋದು ಬಿಬಿಎಂಪಿ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಸದ್ಯಷ್ಟೇ ಇರುವ ಪ್ರಕರಣಗಳನ್ನು ತೆರವು ಮಾಡಿಸೋಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ಗೆ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಒಂದಿಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇವೆ. ಹಳೆಯ ಕೇಸ್ಗಳು ಬೆನ್ನು ಬಿಡದ ಭೂತದಂತೆ ಕಾಡ್ತಾ ಇದೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡದಂತೆ ಸ್ಟೇ ತಂದಿದಂತಹ ದರ್ಶನ್ಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಯಾರೇ ಸ್ಟೇ ತಂದಿದ್ರೂ ಕಾನೂನು ಪ್ರಕಾರ ಕ್ರಮ ವಹಿಸಿ ತೆರವು ಮಾಡುವುದಾಗಿ ಡಿಸಿಎಂ DK ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಮುಕ್ತ ಆಯುಕ್ತ ತುಷಾರ್ ಗಿರಿನಾಥ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದು, ಸಣ್ಣವರು ದೊಡ್ಡವರು ಅಂತ ನೋಡೋದಿಲ್ಲ, ಸ್ಟೇ ತೆರವು ಮಾಡಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನು ರಾಜಕಾಲುವೆ ಒತ್ತುವರಿ ಮಾಡಿ RR ನಗರದ ಐಡಿಯಲ್ ಹೋಮ್ಸ್ ನಲ್ಲಿ ದರ್ಶನ್ ಮನೆ ನಿರ್ಮಿಸಿದ್ರು. ಯಾರಷ್ಟೇ ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲ, ಯಾವ್ದು ಸ್ಟೇಜ್ ಮಾಡಿದ್ದಾರೆ ಎಲ್ಲರದು ನಾವು ಪರ್ಸ್ಯೂ ಮಾಡ್ತೀವಿ. ಅದು ಯಾರ್ದು ದೊಡ್ಡವರು ಸಣ್ಣವರು ಇದು ಪ್ರಶ್ನೆ ಇಲ್ಲ. ಪ್ರತಿಯೊಂದಕ್ಕೆ ನಾವು ಮಾಡಿಕೊಂಡು ತೆರವುಗೊಳಿಸಬೇಕು. ಇದನ್ನು ಅಷ್ಟೇ ಇದೆ ಅಂತ ಹೇಳಿದ್ರು, ಅಷ್ಟೇ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳಿದೀವಿ. ಅದನ್ನು ಮಾಡ್ತೀವಿ. ನಮ್ಮ ಕೆಲಸ ಇದೆ, ಸರ್ಕಾರದ ಸೂಚನೆ ಬೇಕಾಗಿಲ್ಲ. ಅದಕ್ಕೆ ನಾವು ಎಲ್ಲಿ ಒತ್ತುವರಿ ಇರುತ್ತೆ ತೆರವುಗೊಳಿಸ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಆ ಪ್ರಕಾರ ಅಧಿಕಾರ ಚಲಾಯಿಸಿ ತೆಗೆಸ್ತೀವಿ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನಕ್ಕೆ ಕಾರಣವಾಗಿದ್ದೆ 30 ನಿಮಿಷಗಳ ವಿಡಿಯೋ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವ ದೃಶ್ಯಗಳು ಮತ್ತು ಇಬ್ಬರು ಒಟ್ಟೊಟ್ಟಿಗೆ ಬಂದು ಹೋಗಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದನ್ನು ಆಧರಿಸಿ ಪೊಲೀಸರು ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಆರೋಪಿಗಳ ಹೇಳಿಕೆ ಆಧರಿಸಿ ಬಂಧಿಸಿಲ್ಲ. ಸದ್ಯ 30 ನಿಮಿಷದ ವಿಡಿಯೋ ಪೊಲೀಸರ ಬಳಿ ಇದೆ. ಆರಂಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆದ ಆರೋಪಿಗಳ ಹೇಳಿಕೆಯ ಆಧಾರದ ಮೇಲೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರು ದರ್ಶನ್ ನನ್ನ ಬಂಧಿಸಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಆದ್ರೆ ಇದೀಗ ಸಿಸಿಟಿವಿ ಸಾಕ್ಷ್ಯವನ್ನ ಪರಿಗಣಿಸಿ ದರ್ಶನ್ ನನ್ನ ಬಂಧಿಸಿರೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮೈಸೂರಿನಲ್ಲಿ ದರ್ಶನ್ ತಂಗಿದಂತಹ ರಾಡಿಸನ್ ಬ್ಲೂ ಹೋಟೆಲ್ಗೆ ಅಪರಾಧಿಗಳಾದಂತಹ ನಾಗರಾಜ್ ಲಕ್ಷ್ಮಣನ್ನ ಕರ್ಕೊಂಡು ಬಂದು ಪೊಲೀಸರು ಮಹಜರು ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಭಿಮಾನಿಗಳು ಜಮಾಯಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದರ್ಶನ್ ನನ್ನ ಪೊಲೀಸರು ಕರೆ ತಂದಿರಲಿಲ್ಲ. ಇತಾರ ನಗರದ ದರ್ಶನ್ ನಿವಾಸಕ್ಕೂ ಆರೋಪಿಗಳಾದಂತಹ ಧನರಾಜ್, ಪವನ್, ನಂದೀಶ್ ಕರ್ಕೊಂಡು ಬಂದು ಪಂಚನಾಮೆ ಮಾಡಿಸಲಾಯಿತು. ಇನ್ನು ದರ್ಶನ್ ನಿವಾಸದ ಮುಂಭಾಗದ ರಸ್ತೆ, ಟೂ ವೀಲರ್ ನಿಲ್ಲಿಸಿದಂತಹ ಜಾಗವನ್ನ ಪರಿಶೀಲಿಸಲಾಯಿತು. ಧನರಾಜ್ ಉಪಯೋಗಿಸ್ತಾ ಇದ್ದಂತಹ ಆಕ್ಟಿವಾ, ಪವನ್ ಉಪಯೋಗಿಸ್ತಾ ಇದ್ದಂತಹ 2 ಬೈಕ್ಗಳನ್ನ ಪೊಲೀಸರು ಸೀಸ್ ಮಾಡಲಾಗಿದೆ. ಇನ್ನು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿದಂತಹ ಪಟ್ಟಣಗೆರೆ ಶೆಡ್ಗೆ ಆರೋಪಿ ಧನರಾಜ್ ಅನ್ನ ಕರ್ಕೊಂಡು ಬಂದು ಪೊಲೀಸರು ಸ್ಥಳ ಮಹಜರು ನಡೆಸಿ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ.